ಹೇಳ್ತೀನಿ, ಅವರ ನೇರ ನುಡಿ ಇದು ಆಗ್ತದ ಮಾಡ್ತೀನಿ ಮಾಡಲ್ಲ. ಹಳೆ ಹುಲಿ ರೀ ಎಂಟ್ರಿ. ಎಸ್ ವೀಕ್ಷಕರೇ, ಜಿಲ್ಲೆಯ ರಾಜಕೀಯ ಪಡಶಾಲೆಯ ದಿಕ್ಸೂಚಿ ಎಂದೇ ಖ್ಯಾತಿಯಾಗಿರುವ ಅಫ್ಜಲ್ಪುರ ತಾಲೂಕಿನ ರಾಜಕೀಯ ಪಡಶಾಲೆಯಲ್ಲಿ ಹಲವು ಬದಲಾವಣೆಗಳು ಗೋಚರಿಸುತ್ತಿವೆ. ಕಳೆದ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಹಳೆ ಹುಲಿ ಮಾಜಿ ಮಂತ್ರಿ ಮಾಲಿಕಯ್ಯ ವಿ ಗುತ್ತೇದಾರ್ ರವರ ರಾಜಕೀಯ ಭವಿಷ್ಯ ಇನ್ನೇನು ಮುಗಿತು ಎಂದವರಿಗೆ ಮಾಲಿಕಯ್ಯ ವಿ ಗುತ್ತೇದಾರರ ಇತ್ತೀಚಿನ ರಾಜಕೀಯ ನಡೆ ಜಿಲ್ಲೆಯ ರಾಜಕೀಯ ರಂಗದಲ್ಲಿ ಸಂಚಲನ ಸೃಷ್ಟಿಸುತ್ತಿವೆ. ಅಷ್ಟೇ ಅಲ್ಲ, ಅವರ ರಾಜಕೀಯ ವಿರೋಧಿಗಳ ಪಾಳಕ್ಕೆ ಮುಟ್ಟಿ ನೋಡಿಕೊಳ್ಳುವಂತ ಅವರ ಬತ್ತಳಿಕೆಯಲ್ಲಿರೋ ಒಂದೊಂದೇ ಬಾಣಗಳು ಅಸ್ತ್ರ ಪ್ರಯೋಗ ಮಾಡುತ್ತಿದ್ದಾರೆ. ಎಸ್, ಇನ್ನೊಂದೆಡೆ ಸಹೋದರ ಅರವಿಂದ್ ವಿ ಗುತ್ತೇದಾರರು ಮಾಲಿಕಯ್ಯ ವಿ ಗುತ್ತೇದಾರ್ ಬೆನ್ನ ಹಿಂದೆ ಬಲಿಷ್ಠ ಕಾರ್ಯಕರ್ತರ ಪಡೆ ಸಿದ್ಧಪಡಿಸುತ್ತಿರುವುದು ತಾಲೂಕಿನ ರಾಜಕೀಯ ರಂಗದಲ್ಲಿ ಮಿಂಚಿನ ಸಂಚಾರ ಸೃಷ್ಟಿ ಮಾಡುತ್ತಿದೆ ಅನ್ನೋದಕ್ಕೆ ಕಳೆದ ಸೋಮವಾರದಂದು ಸ್ಟೇಷನ್ ಗಣಗಾಪುರದಲ್ಲಿ ಸುಮಾರು 200ಕ್ಕೂ ಹೆಚ್ಚು ಕಾರ್ಯಕರ್ತರೊಂದಿಗೆ ಜೆಡಿಎಸ್ ಪಕ್ಷದ ತಾಲೂಕು ಅಧ್ಯಕ್ಷರಾದ ಜಮೀಲ್ ಗೌಂಡಿ ಅವರು ಮಾಲಿಕಯ್ಯ ವಿ ಗುತ್ತೇದಾರರ ಸಮ್ಮುಖದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿರುವುದೇ ಸಾಕ್ಷಿ. ಯಾಕೆ ಹೋಗಿದ್ದೀವಿ ಸಾಹೇಬ್ರ ಬಳಿ ಅಂದ್ರೆ ಒಂದು ಸಣ್ಣ ವಿಷಯ ಹೇಳ್ತೀನಿ, ಅವರ ನೇರ ನುಡಿ ಇದು ಆಗ್ತದ ಮಾಡ್ತೀನಿ ಮಾಡಲ್ಲ. ನಮ್ಮ ಅಫ್ಜಲ್ಪುರದಲ್ಲಿ ಸತತ 30 ವರ್ಷ 40 ವರ್ಷದಿಂದ ರಾಜಕೀಯದಾಗಿದ್ರು. ಹಿಂದೂ ಮುಸ್ಲಿಮಾನರು ಅಣ್ಣ ತಮ್ಮಕ್ಕಿಂತ ಹೆಚ್ಚಿಗಿದ್ದೀವಿ. ನಾವೆಲ್ಲರೂ ಒಬ್ಬಟ್ಟು ಸ್ನೇಹ ಹ್ಯಾಂಗಂದ್ರೆ ಬಾಯಿನ ಪ್ರೀತೀವಿ. ಏನು ಸಾಹೇಬ್ ಸ್ವಲ್ಪ ಈಗೇನು ರಾಜಕೀಯ ಚೇಂಜ್ ಆಯಿತು, ನಮ್ಮ ತಾಲೂಕದ ವ್ಯತ್ಯಾಸಗಳು ಭಾಳ ಅದು. ಅದಕ್ಕೆ ನಾವು ಏನು ಮಾಡೋದಂದ್ರೆ ಸಾಹೇಬ ಕರೀದಿ ಅಥವಾ ಬೀಳಿ ಸಾಹೇಬರಲ್ಲಿ ನಾವೇ ಕೂತಾಗಬೇಕಾಗೋದನ್ನ ನಮ್ಮ ಗುತ್ತೇದಾರ್ ಸಾಹೇಬರು ಅರುಣ್ ಸಾಹೇಬರು ಸಂಪರ್ಕದಿಂದ ಸಾಹೇಬರು ಭೇಟಿ ಮಾಡಿದ್ರು. ಇವತ್ತು ನಮಗೆ ಬಹಳ ಖುಷಿಯಾಗಿದೆ ಸಾಹೇಬರು ನಮ್ಮ ಕೆಲಸ ಮಾಡಬೇಕು. ಲೋಕಸಭೆಯಲ್ಲಿ ಯಾರು ಕೂಡ ಒಂದು ನ್ಯಾಯಾಧೀಶ ತುಳಿದ ಕೆಲಸ ಮಾಡಿದ್ದಾರೆ. ರಾಧಾಕೃಷ್ಣ ಆರಿಸಿಕೊಳ್ಳಕ್ಕೆ ಕಾಂಗ್ರೆಸ್ ಪಕ್ಷದ MLA ಇರ್ಬೋದು, ಅವ್ರು ಯಾರೇ ಹಿತಾಯಿಸ್ಬೋದು, ನಮ್ಮನ್ನು ಎಲ್ಲರನ್ನೂ ವಿಶ್ವಾಸದಿಂದ ತಗೊಂಡ್ಕೊಳ್ತಕ್ಕಂಥ ಕೆಲಸ ಜವಾಬ್ದಾರಿ ಅವ್ರದ್ದಿರ್ತದೆ. ಆ ವಿಶ್ವಾಸದಲ್ಲಿ ಸ್ವಲ್ಪ ಕೊರತೆ ಎದ್ದು ಕಾಡ್ತಾ ಇದೆ. ಆದ್ದರಿಂದ ನಾನು ಈ ಮಾತು ನಮ್ಮ ಪ್ರಿಯಾಂಕಾ ಖರ್ಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಗಮನ ತಂದಿದ್ದೀನಿ. ಎಂ ಆರ್ ಪಾಟೀಲ್, ನಮ್ಮದು ಅರುಣ್ ಪಾಟೀಲ್ ಮತ್ತು ಶರಣ್ ಪ್ರಕಾಶ್ ಪಾಟೀಲ್ ಮಂತ್ರಿಗಳು 5 ಜನ ಮೀಟಿಂಗ್ ಮಾಡಬೇಕು. ಕಾಂಗ್ರೆಸ್ ಪಕ್ಷದಲ್ಲಿ ಈ ರೀತಿಯ ವ್ಯತ್ಯಾಸ ಆಗಬಾರ್ದು. ಕಾರ್ಯಕರ್ತರು ಯಾವ ವಿಶ್ವಾಸದಿಂದ ಮೇಲೆ ಬಂದಾರ ಮೇಲೆ ಎಲ್ಲರಿಗೂ ವಿಶ್ವಾಸ ತೆಗೆದುಕೊಳ್ಬೇಕಂತ ವಾತಾವರಣ ಆಗಬೇಕಂತ ಮಾತನಾಡಿದ್ರಿಂದ ಈಗ ಅಧಿವೇಶನ ನಡೀತಕ್ಕಂಥ ಸಂದರ್ಭದಲ್ಲಿ ಒಂದು ಮೀಟಿಂಗ್ ಅರೇಂಜ್ ಮಾಡ್ತೇವೆ ಅಂತ ಶರಣ್ ಪ್ರಕಾಶ್ ಪಾಟೀಲ್ ಜವಾಬ್ದಾರಿ ತಗೊಂಡಿದ್ದಾರೆ. ಮಂಜೂರು ಅಭಿಮಾನದಿಂದ ಹೇಳಿದ್ದಾರೆ ನಮ್ಮ ಪಕ್ಷ ಇಲ್ಲ, ಯಾಕೆ ಅವರು ನಿಜವಾಗಿ ಅವ್ರ ಮೇಲೆ ಮಾತಾಡಿದ್ರು. ಭಾರತೀಯ ಜನತಾ ಪಾರ್ಟಿ ಬಂದ ಬಹಳ ಜನ ಅವ್ರ ಮೇಲೆ ಒಂದು ರೀತಿಯಿಂದ ಅಟ್ಯಾಕ್ ಮಾಡಿದ್ರು. ನೀವೇನು BJP ಹೋದ್ರಿ, ನಾವು BJP ಹೋಗಿಲ್ಲ, ಮಾಲಿಕ ಗುತ್ತೇದಾರ್ ಕಡೆ ಹೋಗಿದ್ದೇವೆ. ನಾವು ಮಾಲಿಕ ಗುತ್ತೇದಾರ್ ಮುಖ ನೋಡಿ ಓಟ್ ಹಾಕ್ತೇವೆ ಅಂತ ಮಾತನ್ನು ಬಹಳ ಧೈರ್ಯವಾಗಿ ಹೇಳಿದೆವು. ನಮ್ಮ ಅರವಿಂದ್ ವಿ ಗುತ್ತೇದಾರರು ತಾಲೂಕಿನಾದ್ಯಂತ ತಮ್ಮ ತಂದೆಯ ಕಾಲದ ಕಾರ್ಯಕರ್ತರನ್ನು ಹಾಗೂ ಯುವ ಪಡೆಯನ್ನು ಮುಂಬರುವ ವಿಧಾನಸಭೆ ಚುನಾವಣೆಗೆ ಸಜ್ಜುಗೊಳಿಸುತ್ತಲೇ ಪರೋಕ್ಷವಾಗಿ ರಾಜಕೀಯ ಯುದ್ಧಕ್ಕೆ ಶಂಕನಾದ ಮೊಳಗಿಸುತ್ತಿರುವುದು ತಾಲೂಕಿನ ರಾಜಕೀಯ ಲೆಕ್ಕಾಚಾರದಲ್ಲಿ ಹಲವು ಕೌತುಕ ಪ್ರಶ್ನೆಗಳಿಗೆ ಕಾರಣವಾಗಿದ್ದು ಸುಳ್ಳಲ್ಲ. ಅದರಲ್ಲೂ ಕಾಂಗ್ರೆಸ್ ಪಕ್ಷದಲ್ಲಿ ನಡೆಯುತ್ತಿರುವ ಈ ಎಲ್ಲಾ ಬೆಳವಣಿಗೆ ಮುಂಬರುವ ವಿಧಾನಸಭಾ ಚುನಾವಣೆಯ ಅಂತಿಮ ಗಳಿಗೆಯು ಬದಲಾವಣೆಯಾದರೂ ಅಚ್ಚರಿ ಪಡಬೇಕಾಗಿಲ್ಲ. ಅದೇನೇ ಇರಲಿ, MY ಪಾಟೀಲರಿಗೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಾ ಬೇಡ ಎಂದರೂ ಕಾಂಗ್ರೆಸ್ ಹೈಕಮಾಂಡ್ ಒತ್ತಾಯದ ಮೇರೆಗೆ ವಿಧಾನಸಭಾ ಚುನಾವಣೆಗೆ ನಿಲ್ಲಿಸಿ ಗೆಲ್ಲಿಸಿಕೊಂಡು ಬಂದಿರುವುದು ತಾಲೂಕಿನ ಜನತೆಗೆ ಗೊತ್ತಿರುವ ವಿಷಯವೇ. ರಾಜಕೀಯ ಬದ್ಧ ವೈರಿಗಳಂತಿದ್ದ ಹಾಲಿ ಶಾಸಕರಾದ MY ಪಾಟೀಲರು ಮತ್ತು ಮಾಜಿ ಮಂತ್ರಿಗಳಾದ ಮಾಲಿಕಯ್ಯ ವಿ ಗುತ್ತೇದಾರರು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ರಾಧಾಕೃಷ್ಣ ದೊಡ್ಮನಿಯವರನ್ನು ಲೋಕಸಭೆಗೆ ಗೆಲ್ಲಿಸಿಕೊಂಡು ಬರುವಲ್ಲಿ ಮಾಲಿಕಯ್ಯ ವಿ ಗುತ್ತೇದಾರ್ ಪಾತ್ರ ದೊಡ್ಡದು ಅನ್ನೋದು ಸಾಬೀತುಪಡಿಸಿದ್ದಾರೆ. ಮಲಿಕ ಗೊತ್ತಿರಬೇಕು ನೋಡಿ ನಮ್ಗೆ ಬರೋರು. ಅದು ಯಾಕಪ್ಪ ನನಗೆ ಕೆಲಸ ಮಾಡ್ತಾರೆ, ಅವರು ಕೆಲಸನೂ ಮಾಡ್ತಾರೆ, ಮಾಡೋದಕ್ಕೆ ಭಯನೂ ಇರ್ತದೆ. ಮಾಲಿಕ ಗೊತ್ತಿರಪ್ಪ ಅಂದ್ರೆ ಭಯ ಇರ್ತದೆ. ಯಾಕೆ ಹನುಮಂತರಾವ್ ದೇಸಾಯಿ ಆಡಳಿತ ಯಾರು ಏನೋ ಅವ್ರು ಯಾರು ನಾಯಿ ಕೇಳಿಲ್ಲ. ಯಾಕೆ MO ಪಾಟೀಲ್ ಆಡಳಿತ ಅವ್ರಿಗೆ ಯಾರು ಕೇಳಿಲ್ಲ.
3,500 ಕೋಟಿ ರೂಪಾಯಿ ಅನುದಾನ ತಂದಾರ. ಯಾಕೆ ಆಡಳಿತ ಚೆನ್ನಾಗಿಲ್ಲ ಅಂತೀರಿ? ಅದು ಯಾರು ಚೆನ್ನಾಗಿ ಯಾರಿಗೆ ಕೊಟ್ಟಾರಿ, ಯಾರಿಗೆ ದಾನ ಮಾಡ್ಯಾರ? ಯಾರಿಗೆ ನಿಮ್ಗ್ ದಾನ ಮಾಡ್ಬೇಕಾ? ದಾನ ಏನ್ರಿ? ರೈತರಿಗೆ ಬೇಕು, ಯಾರಿಗಾರು ವ್ಯಾಪಾರಿಗಾರಿಗಾರಿ ಬೇಕು, ಒಂದ್ ಯಾವ್ದಾರು ಬೇಕಲ್ರಿ? ಒಂದ್ ಯಾವ್ದು ಬರೀ ರೊಕ್ಕ 3 ಕೋಟಿ ರೊಕ್ಕ ಹೋದ ಅದಕ್ಕೆ ಮತ್ತೆ ಕಚ್ಚಾ ರೋಡ್ ಮಾಡುದು, ರೊಕ್ಕ ಎತ್ತದು ಖಲಾಸಾಯ್ತು. ಈ ತಾಲೂಕಿಗೆ ಸೂಕ್ತವಾದ ವ್ಯಕ್ತಿ ಅನ್ಬೇಕಾದ್ರೆ ಶ್ರೀಮಾನ್ ಮಾಲಿಕಯ್ಯ ಗುತ್ತೇದಾರ್ ಅವ್ರ ಅಂತ ಹೇಳಕ್ ಅಪೇಕ್ಷೆ ಪಡ್ತೀನಿ ರೀ. ಅದರ ಹಿನ್ನೆಲೆನೂ ಒಂದು ಅದ ರೀ. ಹೇಳಿ ಸರ್. ಯಾಕಂದ್ರ ನಮ್ಮ ಹಿಂದುಳಿದ ವರ್ಗಗಳಿಗೆ ಮತ್ತೇನದ ದೀನ ದಲಿತರಿಗೆ ಆಯ್ತಾ ಬಡವರ ಕಣ್ಣೀರು ಒರೆಸಂತ ವ್ಯಕ್ತಿ ರೀ ಅವರು. ಇನ್ನೊಂದು ವಿಶೇಷವಾಗಿ ಅವ್ರ ಬಳಿ ಕಾಣಬೇಕಂದ್ರ ಅವ್ರ ಪೂಜ್ಯ ಪಿತಾಜಿ ಅವರು ಅವ್ರಿಗೊಂದು ಮಾತನ್ನ ಹೇಳಿದ್ರು, ನನ್ನ ರೈತರು, ನನ್ನ ತಾಲೂಕಿನ ರೈತರು, ನನ್ನ ಜನ ಬಹಳ ಸಂಕಷ್ಟದಲ್ಲಿದ್ದಾರೆ, ಅದಕ್ಕೋಸ್ಕರ ನೀನು ಏನದ ಅಧಿಕಾರಕ್ಕೆ ಆಶೆ ಪಡಬೇಡಿ, ಮತ್ತೇನದ ಜನರ ಕಣ್ಣೀರು ಒರೆಸಂತ ಕೆಲಸನ ನೀನು ಮಾಡ್ಬೇಕು, ರೈತರಿಗೆ ಏನದ ಬೆನ್ನೆಲುಬಾಗಿ ನಿಲ್ಬೇಕು ಅಂತ ಹೇಳಿ ಅವ್ರು ಪೂಜ್ಯ ಪಿತಾಜಿ ಅವರು ಹೇಳಿದ್ರು. ಆ ಆಶಯದಂತೆ ನಡ್ಕೊಂಡು ಇವತ್ತಿನ ದಿನ ನಮ್ಮ ಅಫಜಲ್ಪುರ ತಾಲೂಕು ಬಳಕೆಗೆ ಬರಬೇಕಾದ್ರೆ ಮೂಲತಃ ಕಾರಣ ಅನ್ಬೇಕಾದ್ರೆ ಏನದ ಶ್ರೀಮಾನ್ ಮಾಲಿಕಯ್ಯ ಗುತ್ತೇದಾರ್ ಅಂತ ಹೇಳಕ್ ನಾನು ಅಪೇಕ್ಷೆ ಪಡ್ತೀನಿ. ನೇರವಾಗಿ ನುಡಿಯಂತ ವ್ಯಕ್ತಿತ್ವ, ಎಲ್ಲರನ್ನು ಒಗ್ಗೂಡಿಸಿಕೊಂಡು ಸೇರಿಸಿಕೊಂಡು ಮುಂದೆ ನಡೆಯುವಂತ ಕೆಲಸ ಮಾಡಂತ ವ್ಯಕ್ತಿ ಅಂದ್ರೆ ನಮ್ಮ ಅಫಜಲ್ಪುರ ತಾಲೂಕಿಗೆ ಶ್ರೀಮಾನ್ ಮಾಲಿಕಯ್ಯ ಗುತ್ತೇದಾರ್ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ. ನೋಡಿ ಸರ್, ಯಾವ ಮಗು ಅಳತೆ ಆ ಮಗುವಿಗೆ ತಾಯಿ ಹಾಲು ಕುಡಿಸ್ತದೆ. ಅವರೇ ಮುಂದೆ ಬಂದಾರ, ಅವರೇ ಮಾಡ್ಕೊಂಡಿದ್ದಾರೆ. ಮತ್ತೆ ಯಾಕಾಗಿಲ್ಲ, ಬಹಳ ಮಂದಿ ಆಗಿದ್ದಾರೆ. ಈ ಮಕ್ಬುಲ್ ಪಟೇಲ್ ಸಾಬ್ನು, ಇವರು ಮಕ್ಬುಲ್ ಪಟೇಲ್ ಸಾಬ್ ಅವರು ತಾಲೂಕು ಅಧ್ಯಕ್ಷರಿದ್ರು. ಪಾಷಾ ಮುನೂರಪ್ಲೆ ಅಣ್ಣವರು ಅವ್ರನ್ನು ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷರಾಗಿದ್ದರು. ಮತ್ತ ಮಂಜೂರ್ ಅಗರ್ಖೇಡ್ ಅವರಿಗೆ APMC ಮೆಂಬರ್ ಮಾಡಿದ್ರು. ಏನು ಹಲವಾರು ಮಾಡಿ. ಎಲ್ಲರಿಗಿಂತ ನಮ್ಗೆ ಏನಾಗಿದೆ ಅಂದ್ರೆ ಮುಸ್ಲಿಮರಿಗೆ ಎಲ್ಲಾ ಕಾಸ್ಟ್ ಇರ್ಲಿ, ಇಲ್ಲಿ ಸವಲತ್ತು ಮಾಡಿಕೊಟ್ಟಿದ್ರು. ಒಂದೇ ನಮ್ಗೆ ಏನ್ ಸಂತೋಷ ಇದೆ ಅಂದ್ರೆ ಇಲ್ಲಿ ಹಸಿರು ಕ್ರಾಂತಿ ಮಾಡಿದ್ದಾರೆ ಅವರು. ಡ್ಯಾಮ್ ಕಟ್ಟಿಗೆ ಅವ್ರ ಅಪ್ಪಾಜಿಯವರ ಆಶೆಯನ್ನು ಇತ್ತು, ಆ ಆಶೆ ಈಡೇರಿಸಿ ನಮ್ಗೇನ್ ಹಸಿರು ಕ್ರಾಂತಿ ಮಾಡ್ಕೊ, ಅದೇ ನಮ್ಗೆ ದೊಡ್ಡ ನಮ್ಗೆ ಸಿಕ್ಕದ ಅಲ್ಪಸಂಖ್ಯಾತ ಸಿಕ್ಕಂಗಾಗಿದೆ. ನಮ್ಗದು ಅದು ನೀರೇ ಸಿಕ್ಕ ಸಾಕಾಗಿದೆ ನಮ್ಮ ರೈತರಿಗೆ. ಆತ್ಮೀಯ ಪಾಲಕರುಂದವೇ, ವಿದ್ಯಾರ್ಥಿಗಳೇ, ವಿದ್ಯಾರ್ಥಿ ಮಿತ್ರರೇ, 10ನೇ ತರಗತಿ ಪರೀಕ್ಷೆ ಪ್ರತಿಯೊಬ್ಬ ವಿದ್ಯಾರ್ಥಿಯ ಜೀವನ ಪ್ರಮುಖ ಘಟ್ಟ. ಹಾಗಾಗಿ 10ನೇ ತರಗತಿಯಲ್ಲಿ ಉತ್ತಮ ಅಂಕ ಗಳಿಸುವುದು ತುಂಬಾ ಅಗತ್ಯ. ಹಾಗಂತ 10ನೇ ತರಗತಿಯಲ್ಲಿ ಫೇಲ್ ಆದ ವಿದ್ಯಾರ್ಥಿಗಳು ಚಿಂತಿಸುವ ಅಗತ್ಯವಿಲ್ಲ. ಏಕೆಂದರೆ ಸೋಲು ಅವಮಾನವಲ್ಲ, ಗೆಲುವು ಅಂತಿಮವಲ್ಲ, ಸತತ ಪ್ರಯತ್ನವೇ ಉತ್ತಮ ಪ್ರತಿಫಲ ಎಂಬ ವಾಣಿಯಂತೆ 10ನೇ ತರಗತಿಯ ಪರೀಕ್ಷೆಯಲ್ಲಿ ಪಾಸ್ ಆಗಲು ಅಫಜಲ್ಪುರ ತಾಲೂಕಿನಲ್ಲಿ ಮೊದಲ ಬಾರಿಗೆ ಉದಂತ ಕೋಚಿಂಗ್ ಸೆಂಟರ್ ನಿಮಗಾಗಿ ಒಂದು ಸುವರ್ಣ ಅವಕಾಶ ಒದಗಿಸಿಕೊಡುವುದಕ್ಕೆ ನಿಮ್ಮ ಮುಂದೆ ಬರುತ್ತಿದೆ. ಹೀಗಾಗಿ ವಿದ್ಯಾರ್ಥಿಗಳ ವೈಜ್ಞಾನಿಕ ಜ್ಞಾನಾರ್ಜನೆ ಮತ್ತು ಉತ್ತಮ ಅಂಕ ಪಡೆಯಲು ಉನ್ನತ ಗುರಿ ಮತ್ತು ಸಾಧನೆಗೆ ಉದಂತ ಕೋಚಿಂಗ್ ಸೆಂಟರ್ ದಿನಾಂಕ 1/8/2025 ಪ್ರವೇಶ ಪ್ರಾರಂಭಿಸಿದೆ. ದಿನಾಂಕ 1/9/2025 ತರಗತಿ ಪ್ರಾರಂಭಗೊಳ್ಳುತ್ತದೆ. ಉದಂತ ಕೋಚಿಂಗ್ ಸೆಂಟರ್ನ ಕೆಲವು ವೈಶಿಷ್ಟ್ಯತೆಗಳು: ಆಯಾ ವಿಷಯಗಳಲ್ಲಿ ಪರಿಣಿತ ಶಿಕ್ಷಕರಿಂದ ಬೋಧನೆ, ತರಗತಿ ಅವಧಿಯಲ್ಲಿ ಪ್ರತಿ ರವಿವಾರ ಪರೀಕ್ಷೆ ಮತ್ತು ಮೌಲ್ಯಮಾಪನ, ಪ್ರತಿಯೊಬ್ಬ ವಿದ್ಯಾರ್ಥಿಗಳ ವೈಯಕ್ತಿಕ ಕಾಳಜಿ ವಹಿಸಲಾಗುವುದು, ಒಂದು ತರಗತಿಗೆ ಸೀಮಿತವಾದ ವಿದ್ಯಾರ್ಥಿಗಳು, ತರಗತಿ ಸಂದರ್ಭದಲ್ಲಿ ಮೊಬೈಲ್ ಬಳಕೆಗೆ ಅವಕಾಶವಿರುವುದಿಲ್ಲ. ಇದರ ಸದುಪಯೋಗ 8, 9 ಮತ್ತು 10ನೇ ತರಗತಿಯ ರೆಗ್ಯುಲರ್ ವಿದ್ಯಾರ್ಥಿಗಳು ಬೆಳಗ್ಗೆ 6 ಗಂಟೆಯಿಂದ 8:30ರವರೆಗೆ, ಸಾಯಂಕಾಲ 5:30ರಿಂದ ರಾತ್ರಿ 7:30ರವರೆಗೆ ಬೋಧನೆ ನಡೆಸಲಾಗುವುದು. SSLCಯಲ್ಲಿ ಫೇಲ್ ಆದ ವಿದ್ಯಾರ್ಥಿಗಳಿಗೆ ಬೆಳಗ್ಗೆ 10 ಗಂಟೆಯಿಂದ ತರಗತಿ ನಡೆಸಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಒಮ್ಮೆ ಉದಂತ ಸೆಂಟರ್ಗೆ ಭೇಟಿ ಕೊಡಿ. ಉದಂತ ಕೋಚಿಂಗ್ ಸೆಂಟರ್, ಲಕ್ಷ್ಮೀ ದೇವಸ್ಥಾನದ ಹತ್ತಿರ, ಗತ್ರಿಗ ರೋಡ್, ಅಫಜಲ್ಪುರ. ಸಂಪರ್ಕಿಸಬೇಕಾದ ಮೊಬೈಲ್ ನಂಬರ್ 9972714123 9731979426. ಹಿಂದೆ ಸಂಪರ್ಕಿಸಿ. ಸದ್ಯ ಸಹೋದರ ಅರವಿಂದ್ ವಿ ಗುತ್ತೇದಾರರು ತಾಲೂಕಿನಾದ್ಯಂತ ಸಂಚರಿಸಿ ಬಲಿಷ್ಠ ಕಾರ್ಯಕರ್ತರ ಪಡೆ ಸಜ್ಜುಗೊಳಿಸುತ್ತಿರುವುದು, ಮತ್ತೊಂದೆಡೆ ತಾಲೂಕಿನ ಕಾಂಗ್ರೆಸ್ ಪಕ್ಷದ ಬಲಿಷ್ಠಗೊಳ್ಳುತ್ತಿರುವುದು ಹಾಗೂ ಮಾಲಿಕಯ್ಯ ವಿ ಗುತ್ತೇದಾರ್ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ನಾಯಕರೊಂದಿಗೆ ರಾಜಕೀಯ ಉತ್ತಮ ಸಂಬಂಧಗಳು ಗಟ್ಟಿಯಾಗುತ್ತಿರುವುದು ತಾಲೂಕಿನಲ್ಲಿ MVG ಬೆಂಬಲಿಗರಲ್ಲಿ ಖುಷಿ ನೀಡುತ್ತಿದೆ. ಈ ಖುಷಿ ಮಧ್ಯೆ ಮುಂಬರುವ ದಿನಗಳಲ್ಲಿ ಕಾಂಗ್ರೆಸ್ನಿಂದ ಮಾಲಿಕಯ್ಯ ವಿ ಗುತ್ತೇದಾರ್ ಸ್ಪರ್ಧಿಸಿದೇ ಆದಲ್ಲಿ ಹಾಲಿ ಶಾಸಕರಾದ MI ಪಾಟೀಲರ ಪುತ್ರ ಅರುಣ್ ಕುಮಾರ್ MI ಪಾಟೀಲರು ಶಾಸಕರಾಗುವ ಕನಸು ಹಾಗೆ ಉಳಿಯುತ್ತಾ ಅಥವಾ ಅವರ ಮುಂದಿನ ನಡೆ ಏನು ಅನ್ನೋ ಪ್ರಶ್ನೆಗಳು ಚಿಗುರು ಹೊಡೆಯುತ್ತಿವೆ. ಇನ್ನು ಅವರ ಸಹೋದರ ನಿತಿನ್ ವಿ ಗುತ್ತೇದಾರರು ಮಾಲಿಕಯ್ಯ ವಿ ಗುತ್ತೇದಾರ್ ವಿರುದ್ಧ ಸ್ಪರ್ಧಿಸುವವರೇ ಅಥವಾ ಅರುಣ್ ಕುಮಾರ್ MI ಪಾಟೀಲರು ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರುವವರೇ ಅನ್ನೋ ಪ್ರಶ್ನೆಗಳು ತಾಲೂಕಿನ ರಾಜಕೀಯ ವಲಯದಲ್ಲಿ ಚರ್ಚೆಗೆ ಕಾರಣವಾಗಿದೆ.